ಹಾಯ್, ನಾನು ನಿಮ್ಮ ಪ್ರೀತಿಯ ರಘು ಮಾತಾಡ್ತಿರೋದು. ಫಾರ್ ದ ಫಸ್ಟ್ ಟೈಮ್ ನಾನು ಫೇಸ್ ಟು ಫೇಸ್ ಕೊಟ್ಟು ನನ್ನ ಓನ್ ವಾಯ್ಸಲ್ಲಿ ಮಾತಾಡ್ತಿರೋದು. ನಾನು ಯಾವತ್ತೂ ಈ ಥರ ವೀಡಿಯೋ ಮಾಡಿ ಹಾಕಿರಲಿಲ್ಲ. ನಾನು ಒಬ್ಬ ಡೆಲಿವರಿ ಬಾಯ್ ಆಗಿ ನಾನು ಹೇಳ್ತಾ ಇರೋದು, ಡೆಲಿವರಿ ಬಾಯ್ಸು ತುಂಬ ಸೇಫಾಗಿರಿ. ಯಾಕಂದರೆ ಇದು ಪೋರ್ಟರವ್ರು ನಾವು ಫ್ರಾಡ್ ಅಂದ್ಕೊಂಡಿದ್ದು, ಆದರೆ ಪೋರ್ಟರ್ ಬುಕ್ ಮಾಡೋರು ದೊಡ್ಡ ಫ್ರಾಡ್ ನನ್ನ ಮಕ್ಕಳು. ನಿಮ್ಗೇನಾದ್ರು ಫೋನ್ ಮಾಡಿ, ಸರ್ ನಮ್ಮ ಫೋನ್ಪೇ ವರ್ಕ್ ಆಗ್ತಿಲ್ಲ, ನೀವು ಅಮೌಂಟ್ ಹಾಕಿ, ನೀವು ಇಲ್ಲಿ ಬಂದಾಗ ಒಂದು 200 ಸೇರಿಸಿ ಕೊಡ್ತೀನಿ ಅಂದರೆ ನಾನು ₹1 ಕೊಡೋದು ₹10 ಕಳ್ಕೊಂಡೆ. ಎಷ್ಟೋಯ್ತು ಅಂದರೆ 3,500 ಹೊಗೆ ಹಾಕ್ಸ್ಕೊಂಡು. ಅದಾಗಿ ಒಂದು ವಾರ ಆಗಿತ್ತು. ನನ್ನ ಮನೆಯವ್ರಿಗೆ ಯಾರಿಗೂ ಹೇಳಿರಲಿಲ್ಲ, ಅದಕ್ಕೆ ವೀಡಿಯೋ ಮಾಡ್ತಿದ್ದು. ಅವ್ರು ಅಂದಿದ್ದು, ಸರ್ ಅಲ್ಲಿ ಮೆಡಿಕಲ್ ಇದೆ, ಅಲ್ಲಿ ಐಟಮ್ ಕೊಡ್ತಾರೆ, ನನ್ನ ಫೋನ್ಪೇ ವರ್ಕ್ ಆಗ್ತಿಲ್ಲ, ಅಮೌಂಟ್ ಹಾಕಿ ಅಂದರೆ ನಾನು ಮೆಡಿಕಲ್ ಪಕ್ಕದಲ್ಲೇ ಇತ್ತು. ನಾನು ಆ ನಂಬಿಕೆ ಮೇಲೆ ಅವ್ರಿಗೆ ಅಮೌಂಟ್ ಹಾಕಿದ್ದು. ಅಮೌಂಟ್ ಹಾಕಾದ್ಮೇಲೆ ನಾನು ಹೋಗಿ ಮೆಡಿಕಲಿಗೆ ಕೇಳಿದೆ, ಸರ್ ಈ ಥರ ಪೋರ್ಟರ್ ಬುಕ್ ಮಾಡಿದ್ದಾರೆ, ಐಟಮ್ ಕೊಡಬೇಕಂತ ಅಂದಿದ್ದಕ್ಕೆ ಅವ್ರು ನನ್ನ ಮೇಲೆ ರಿಯಾಕ್ಟ್ ಮಾಡೋದು. ನಾನು ವೀಡಿಯೋ ಮಾಡಬೇಕಾಯ್ತು. ಅದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡ್ತೀನಿ ಅಂತ ವೀಡಿಯೋ ಮಾಡಿ. ನೆಕ್ಸ್ಟ್ ಟೈಮು ಆ ಥರ ಆದರೆ ನಿಜವಾಗ್ಲೂ ನಾನು ವೀಡಿಯೋ ಮಾಡಿ ನಾನು ಅವ್ನಿಗೆ ಪೇ ಮಾಡಿರೋ ದುಡ್ಡು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಂಗೆ ಅಂದಾಗ ನಾನು ಹೋಗಿ ಅವ್ರು ನನ್ನ ಮೇಲೆ ರಿಯಾಕ್ಟ್ ಆದರು. ಅದಕ್ಕೆ ನಾನು ನನ್ನ ತಪ್ಪು ಇಟ್ಕೊಂಡು ಯಾಕೆ ಅವ್ರಿಗೆ ಜಗಳ ಮಾಡೋದು ಅಂದ್ಬಿಟ್ಟು ನಾನು ಬಂದೆ. ಆಗ ಅವ್ನಿಗೆ ಫೋನ್ ಮಾಡಿದಾಗ ಅವ್ನ ಫೋನ್ ಸ್ವಿಚ್ ಆಫ್ ಆಗಿತ್ತು. ಆ್ಯಕ್ಚುಲಿ ಸ್ವಿಚ್ ಆಫ್ ಆಗಿತ್ತು. ನನಗೆ ಆಗಲೇ ಗೊತ್ತಾಗಿದ್ದು, ಇಂಥ ಸೂಳೆ ಮಕ್ಕಳು ತುಂಬ ಜನ ಇದ್ದಾರೆ, ಹುಷಾರಾಗಿರಿ. ಆದಷ್ಟು ಡೆಲಿವರಿ ಬಾಯ್ಸ್ಗೆ ಶೇರ್ ಮಾಡಿ, ಯಾರು ಈ ತಪ್ಪನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗಾಗಿರೋ ತಪ್ಪು ನಾನು ಆಲ್ಮೋಸ್ಟ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ. ಗೊತ್ತಾಗಬೇಕು ಇಂಥ ದೊಡ್ಡ ಫ್ರಾಡ್ ಸೂಳೆ ಮಕ್ಕಳು ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಅದು ಒಂದ್ಸಲಿ ಗೊತ್ತಾದಮೇಲೆ ಏನು ಮಾಡೋಕ್ಕಾಗಲ್ಲ. 3,500 ಹೋಯ್ತು ಕಷ್ಟಪಟ್ಟಿದ್ದು ದುಡ್ಡು. ತಿಂದ್ಬಿಟ್ಟು ಏನು ಜೀವನ ಪೂರ್ತಿ ಗೊತ್ತಲ್ಲ, ಸೂಳೆ ಮಗ ಸಾಯ್ತಾನೆ ಮುನ್ನಾಯ್ಕೆಯ. ನಾನು ಇರೋದನ್ನ ಡೈರೆಕ್ಟಾಗಿ ಹೇಳ್ತೀನಿ, ನಾವು ಏನಕ್ಕೂ ಕಷ್ಟಪಟ್ಟು ಸೇವಿಂಗ್ಸ್ ಮಾಡಿ ಇಟ್ಟಿರ್ತೀವಿ, ಏನಕ್ಕೂ ಬೇಕಾಗುತ್ತೆ ಅಂತ. ಅಂಥದ್ರಲ್ಲಿ ಇಂಥ ಮಿಂಡ್ರು ಗುತ್ತದ ಮಕ್ಕಳು ಬಂದು ಹಂಗೆ ಹಿಂಗೆ ಹೇಳಿ ನಮ್ಮ ದುಡ್ಡು ಅಷ್ಟೊಂದು ಆಸೆ, ಕಷ್ಟಪಟ್ಟು ದುಡಿಯೋ ದುಡ್ಡು ಅವ್ರಿಗೆ ಅಷ್ಟೊಂದು ತಿನ್ನೋಕೆ ಆಸೆ ಇದ್ದರೆ ತಿನ್ಕೊಳ್ಳಿ. ನಮ್ಮನ್ನು ಅವನಂತೂ ಉದ್ಧಾರನೇ ಆಗಲ್ಲ, ಬೋಳಿ ಮಗ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಬೇಜಾರಾಯಿತು. ಅದಕ್ಕೆ ನಾನು ಈ ವಿಡಿಯೋನ ಮಾಡಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಏನೋ ಹೇಳೋದಿದೆ, ಪಾರ್ಟ್ 2 ಹೇಳ್ತೀನಿ. ನಾನು ಯಾವುದಕ್ಕೂ ಯಾಕೆ ಎದುರ್ಕೋಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋ ಪಾರ್ಟ್ 2 ಹೇಳ್ತೀನಿ ಗೈಸ್. ಬಾಯ್.